ಹಾಯ್ ಫ್ರೆಂಡ್ಸ್, ಕ್ವಿಕ್ಕಾಗಿ ಒಂದು ಶಾರ್ಟ್ ವಿಡಿಯೋ ಮಾಡೋಣ. ನಿಮ್ಮ ಫ್ರೆಂಡ್ ನಿಮ್ಮ ಬಗ್ಗೆ ಏನನ್ನು ಫೀಲ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಇದು ಒಂದು ಶಾರ್ಟಾಗಿರೋ ಒಂದು ಸ್ವೀಟಾಗಿರೋ ವಿಡಿಯೋ ಆಗ್ಬೋದು ಅಥವಾ ಬೇರೆ ಥರನೂ ಅನಿಸ್ಬೋದು, ಗೊತ್ತಿಲ್ಲ ಹೇಗೆ ಅನಿಸುತ್ತೆ ಅಂತ. ಸೊ ಇದು ಒಂದು ಕಲೆಕ್ಟಿವ್ ಎನರ್ಜಿ ಆಗಿದೆ. ನಿಮಗೆ ಏನು ಮ್ಯಾಚ್ ಆಗುತ್ತೋ ಅದನ್ನು ತೊಗೊಳ್ಳಿ, ಮ್ಯಾಚ್ ಆಗದೆ ಇರೋ ಅಂಥದ್ದನ್ನು ಬಿಟ್ಬಿಡಿ ಫ್ರೆಂಡ್ಸ್. ಏನು ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತೊಗೊಳ್ಳಿ. ಈ ಅಕಸ್ಮಾತ್ ಬಂದು ನೀವು ಈ ವಿಡಿಯೋನ ನೀವೇನಾದರೂ ಕ್ಲಿಕ್ ಮಾಡಿದ್ದಾರೆ ಅಂದರೆ ಈ ವಿಡಿಯೋ ಮೂಲಕ ನಿಮಗೆ ಯೂನಿವರ್ಸ್ ಒಂದು ಸಂದೇಶನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಮೂಲಕ. ಸೊ ಬನ್ನಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ ಯಾರಾದರೂ ಇರ್ಬೋದು, ಅವರನ್ನು ಮನಸ್ಸಲ್ಲಿ ಅಂದ್ಕೊಳ್ಳಿ. ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಇದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಏನನ್ನೋ ಹೇಳಬೇಕು ಅಂತಿದ್ದೀರಾ, ಬಟ್ ಹೇಳೋದಕ್ಕೆ ಆಗ್ತಾಯಿಲ್ಲ. ನಿಮ್ಮ ಥ್ರೋಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ. ನಿಮ್ಮ ಫ್ರೆಂಡ್ ನಿಮ್ಮ ಬಗ್ಗೆ ಏನನ್ನ ಫೀಲ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಅವರ ಫ್ರೆಂಡ್ ಅವರ ಬಗ್ಗೆ ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಬಾಟಮ್ ಎನರ್ಜಿ, ಪೇಜ್ ಆಫ್ ವಾಂಡ್ಸ್. ಸೊ ನಿಮ್ಮ ಫ್ರೆಂಡು ಯಾವ ಥರ ಅಂದರೆ, ಏನೋ ಒಂದು ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ, ಅದೆಲ್ಲ ಮರಿಬೇಕು. ಏನೋ ಒಂದು ಆಗೋಗಿದೆ, ಇದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು, ಇಲ್ಲಿಗೆ ಇದನ್ನು ನಿಲ್ಲಿಸ್ಬಿಡೋಣ ಅಂತ ಅನ್ಕೋತಾ ಇದ್ದಾರೆ. ಸೊ ಆ ಥರ ಪ್ರಯತ್ನನ ಅವರು ಮಾಡ್ತಾಯಿದ್ದಾರೆ. ನೀವು ಅವರು ಏನೋ ತಪ್ಪು ಮಾಡಿದ್ದಾರೆ, ಏನು ಮಾಡಿದ್ದಾರೆ ತಪ್ಪನ್ನ, ಅದನ್ನು ತಿದ್ಕೋಬೇಕು, ಹೇಗೆ ಮುಖ ತೋರಿಸೋದು ಅನ್ನೋ ಲೆವೆಲಿಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರೋದು, ಮಾಡಿರೋ ತಪ್ಪಿಗೆ. ಮತ್ತು ನೀವು ಇದನ್ನು ಒಪ್ಕೊಂಡಿದ್ದಾದರೆ ಅವ್ರು ಬಂದು ಸೆಲೆಬ್ರೇಷನ್ ಆಗುತ್ತೆ, ಒಂದು ಹ್ಯಾಪಿ ಮೂಮೆಂಟ್ ಆಗುತ್ತೆ. ನಾವಿಬ್ಬರು ಜೊತೆಗಿದ್ದರೆ ತುಂಬ ಸೆಲೆಬ್ರೇಷನ್ ಮಾಡ್ಬೋದು, ನಾವಿಬ್ಬರು ಜೊತೆಗಿದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು, ಹ್ಯಾಪಿಯಾಗಿರ್ಬೋದು, ಖುಷಿಯಾಗಿ ಜೊತೆಲಿರ್ಬೋದು ಅಂತ ಕೂಡ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಮತ್ತು ಇದು ಫಾಸ್ಟ್ ಚೈಲ್ಡ್ಹುಡ್ ಇದ್ದಾಗಿರೋಂತಹ ಎನರ್ಜಿ. ಅವರು ತುಂಬ ಚೈಲ್ಡ್ಹುಡ್ ಮೆಮೊರೀಸ್ನ ರೀಕಾಲ್ ಮಾಡ್ಕೋತಾ ಇದ್ದಾರೆ. ಪಾಸ್ಟಲ್ಲಿ ನಡೆದಿರುವಂತಹದ್ದನ್ನು ಅವರು ರೀಕಾಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಕಳ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗ್ತಿದೆ. ಸೊ ದಟ್ ಅದರಿಂದ ಅವರು ಅದರಿಂದ ಕಲಿತಾ ಇದ್ದಾರೆ. ಬೇಕು ಅನಿಸ್ತಾ ಇದೆ ಅವ್ರಿಗೆ, ನಿಮ್ಮ ಒಂದು ಒಡನಾಟ ಬೇಕು ಅನ್ನೋ ಲೆವೆಲ್ಗೆ ಅವರು ಸದ್ಯ ರೀಚ್ ಆಗಿದ್ದಾರೆ. ಇದಕ್ಕೆ ಏಂಜಲ್ ಯಾವ ಥರ ಗೈಡ್ ಮಾಡ್ತಾರೆ ಅಂತ ನೋಡೋಣ. ಏಂಜಲ್ಸ್ ಇದಕ್ಕೋಸ್ಕರ ಏನು ಮೆಸೇಜನ್ನು ಕೊಡ್ತಾರೆ, ಏಂಜಲ್ಸ್ ಮೆಸೇಜ್ ಏನು ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ರೊಮ್ಯಾನ್ಸ್, ಪೀಸ್ಫುಲ್ ರೆಸೊಲ್ಯೂಷನ್, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಅಂದರೆ ನಿಮ್ಮದೆಲ್ಲ ಏನು ಪ್ರಶ್ನೆಗಳಿಗಿದೆಯೋ ಅದಕ್ಕೆ ಮೆಡಿಟೇಷನ್ ಆನ್ಸರ್ ಆಗಿರುತ್ತೆ, ಪೀಸ್ಫುಲ್ ಆಗಿರುವಂಥ ರೆಸೊಲ್ಯೂಷನ್ ಆಗುತ್ತೆ, ಅಟ್ ಲಾಸ್ಟ್ ರೊಮ್ಯಾನ್ಸ್ ಆಗುತ್ತೆ. ಇದು ಯಾವಾಗುತ್ತೆ ಅಂದರೆ ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.